ಚೆನ್ನಾಗಿರ್ತಾರೆ, ಕೆಲವು ಚೆನ್ನಾಗಿರೋದಿಲ್ಲ, ಕೆಲವರು ಬೇರೆ ಆಗ್ಬಿಡ್ತಾರೆ. ಜಾತಕ ಅನ್ನೋದು ನಮ್ಮ ಜೀವನದ ಬ್ಲೂ ಪ್ರಿಂಟ್. ಧರ್ಮ, ಮತ, ಭಾಷೆಗಳ ಅಡ್ಡಿ ಇಲ್ಲ ಎಂದರುವ ಮಹಾನುಭಾವರು ಅಂದರಿಕೆ ವಂದನಗಳು. ನಮಸ್ಕಾರ, ನಾನು ನಿಮ್ಮ ನಂದಕುಮಾರ್, LP ಅಸ್ಟ್ರಾಲಜರ್. ಜ್ಯೋತಿಷ್ಯ ಅಂದ್ರೆ ಏನು? ಇದನ್ನು ಹೇಗೆ ಕಲಿಬೇಕು? ಜ್ಯೋತಿಷ್ಯ ಅಂದ್ರೆ ಒಂದು ಕಲೆ, ಶಾಸ್ತ್ರ. ಅರ್ಥಶಾಸ್ತ್ರ, ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಖಗೋಳಶಾಸ್ತ್ರ, ಜೀವಶಾಸ್ತ್ರ, ಈ ರೀತಿಯ ಶಾಸ್ತ್ರಗಳಲ್ಲಿ ಒಂದು. ಈ ಎಲ್ಲಾ ಶಾಸ್ತ್ರಗಳನ್ನು ಕಲಿಬಹುದು ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರವನ್ನು ಖಂಡಿತವಾಗಿಯೂ ಕಲಿಬಹುದು. ಶಾಸ್ತ್ರ ಎನ್ನುವ ಪದಕ್ಕೆ ಇಂಗ್ಲಿಷ್ನಲ್ಲಿ ಲಾಜಿ ಎಂಬ ಸಮಾನಾರ್ಥ ಪದವಿದೆ. ಅದಕ್ಕಾಗಿ ನಾವು ಅಸ್ಟ್ರಾಲಜಿ, ಬಯಾಲಜಿ, ಆರ್ಕಿಯಾಲಜಿ, ಎಕಾಲಜಿ, ಹೀಗೆ ಸುಮಾರು ಲಾಜಿಗಳಿವೆ. ಈ ಲಾಜಿ ಅನ್ನೋದು ಗ್ರೀಕ್ ಪದ, ಕಾಲಕ್ರಮೇಣ ಅದು ಆಂಗ್ಲ ಭಾಷೆಯಲ್ಲಿ ಸೇರ್ಕೊಂಡಿದೆ. ಈ ಜ್ಯೋತಿಷ್ಯ ಶಾಸ್ತ್ರವನ್ನು ಯಾರು ಬೇಕಾದರೂ ಕಲಿಯಬಹುದು. ಧರ್ಮ, ಮತ, ಭಾಷೆಗಳ ಅಡ್ಡಿ ಇಲ್ಲ. ಎಲ್ಲಾ ಕಲಿಕೆಗಳಿಗೂ ಒಂದು ನಿಯಮ, ಕಾರ್ಯವಿಧಾನ ಅಂತ ಇರುತ್ತೆ. ಅದನ್ನ ಫಾಲೋ ಮಾಡಿದ್ರೆ ಎಲ್ಲರೂ ಎಲ್ಲವನ್ನೂ ಕಲಿಬಹುದು. ಈ ಎಲ್ಲಾ ಶಾಸ್ತ್ರಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಬಹಳ ಉತ್ತಮವಾದದ್ದು ಹಾಗೂ ಪ್ರಮುಖವಾದದ್ದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಏಕೆಂದ್ರೆ ಒಬ್ಬ ಮನುಷ್ಯ ಈ ಸಮಯದಲ್ಲಿ, ಈ ದಿವಸದಲ್ಲಿ, ಈ ಸ್ಥಳದಲ್ಲಿ ಹುಟ್ಟಿದ್ರೆ ಅವನ ದೇಹ ರಚನೆ, ಗುಣಗಳು, ಅವನ ಜೀವನದಲ್ಲಿ ನಡೆಯುವ ಘಟನೆಗಳು, ಒಳ್ಳೆಯದು ಕೆಟ್ಟದ್ದು, ಯಾವ ಕಾಲಕ್ಕೆ ಅವನ ಜೀವನದಲ್ಲಿ ಯಾವ ಬದಲಾವಣೆ ಆಗಬಹುದು ಅಂತ ನಮ್ಮ ಪೂರ್ವಜರು ಗಣಿತಶಾಸ್ತ್ರದ ಅಡಿಯಲ್ಲಿ ರೂಪಿಸಿರುವುದೇ ಈ ಜ್ಯೋತಿಷ್ಯ ಶಾಸ್ತ್ರ. ಈ ಶಾಸ್ತ್ರದಲ್ಲಿ ಮತ್ತೊಂದು ವಿಚಾರವೇನೆಂದ್ರೆ ಕರ್ಮ. ನಮ್ಮ ಭವಿಷ್ಯ ನಮ್ಮ ಕರ್ಮಗಳ ಮೇಲೆಯೇ ಆಧಾರವಾಗಿದೆ ಅಂತ ಹೇಳ್ತಾರೆ. ನಮ್ಮ ಜಾತಕ ಪುಸ್ತಕವನ್ನು ನೋಡಿದ್ರೆ ಅದರಲ್ಲಿ ಜನನಿ ಜನ್ಮ ಸೌಖ್ಯಾನಾಂ ವರ್ಧನಿ ಕುಲ ಸಂಪದಾಂ ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮ ಪತ್ರಿಕಾ ಎಂಬ ಸಂಸ್ಕೃತ ವಾಕ್ಯವನ್ನು ಗಮನಿಸಬಹುದು. ಈ ಭೂಮಿ ಮೇಲೆ ಎಷ್ಟೋ ಜೀವರಾಶಿಗಳು ಒಂದೇ ಸಮಯದಲ್ಲಿ ಹುಟ್ಟಿದರೂ ಅವರವರ ಕರ್ಮಗಳ ಅನುಸಾರವಾಗಿಯೇ ಅವರ ಜೀವನವಿರುತ್ತದೆ. ಉದಾಹರಣೆಗೆ ಒಂದು ಗಂಡ ಹೆಂಡತಿ, ಅವರು ಸಾಧಾರಣ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರ್ತಾರೆ. ಅವ್ರಿಗೊಂದು ಮಗು ಹುಟ್ಟುತ್ತೆ. ಈ ಮಗು ಹುಟ್ಟೋವರೆಗೂ ಅವರು ಸಾಧಾರಣ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರ್ತಾರೆ. ಮಗು ಹುಟ್ಟಿದ ತಕ್ಷಣ ಅವ್ರಿಗೆ ಸಡನ್ ಆಗಿ ಲಕ್ ಬರುತ್ತೆ. ತಂದೆಗೆ ಬಿಸ್ನೆಸ್ ಅಲ್ಲಿ ಒಂದು ದೊಡ್ಡ ಆರ್ಡರ್, ಇಲ್ಲಾಂದ್ರೆ ಪ್ರಮೋಷನ್, ಹೀಗೆ ಏನಾದ್ರೂ ಒಂದು ಟರ್ನಿಂಗ್ ಪಾಯಿಂಟ್ ಆಗಿ ಸಾಧಾರಣ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿದ್ದವರು ಶ್ರೀಮಂತರಾಗ್ಬಿಡ್ತಾರೆ. ಇದು ಹೇಗೆ ಸಾಧ್ಯ ಅಂತ ನೋಡಿದ್ರೆ ಅವರ ಜಾತಕದಲ್ಲಿ ಅವರ ಮಗು ಶ್ರೀಮಂತನಾಗಿಯೇ ಹುಟ್ಟುತ್ತಾನೆ ಎಂಬ ವಿಧಿ ಇರುತ್ತೆ. ಹಾಗೇನೆ ಆ ಮಗುವಿನ ಜಾತಕವನ್ನು ನೋಡಿದ್ರು ಶ್ರೀಮಂತರ ಕುಟುಂಬದಲ್ಲೇ ಜನಿಸುತ್ತಾನೆ ಎಂಬ ವಿಧಿ ಇರುತ್ತೆ. ನೋಡಿ, ಮಗು ಹುಟ್ಟುವವರೆಗೂ ಸಾಧಾರಣ ಸ್ಟೇಟಸ್ ಅಲ್ಲಿ ಇದ್ದ ಗಂಡ ಹೆಂಡತಿ ಮಗು ಹುಟ್ಟಿದ ಮೇಲೆ ಉತ್ತಮ ಸ್ಟೇಟಸ್ಗೆ ಹೋಗ್ಬಿಡ್ತಾರೆ. ಮಗು ಹುಟ್ಟಿದ ಮೇಲೆ ಶ್ರೀಮಂತರಾಗುತ್ತಾರೆ ಎಂಬ ವಿಷಯವು, ಶ್ರೀಮಂತರ ಮನೆಯಲ್ಲೇ ಮಗು ಹುಟ್ಟಬೇಕೆಂಬ ವಿಷಯವು, ಈ ಎರಡು ವಿಷಯಗಳು ಹೇಗೆ ಒಂದಾಗಿ ಸೇರುತ್ತೆ ಅನ್ನೋದೇ ಒಂದು ಫ್ಯಾಸಿನೇಟಿಂಗ್ ಆಗಿರುತ್ತೆ. ಹೀಗೇನೆ ಮದುವೆ ವಿಚಾರ ಕೂಡ. ಕೆಲವರು ಚೆನ್ನಾಗಿರ್ತಾರೆ, ಕೆಲವು ಚೆನ್ನಾಗಿರೋದಿಲ್ಲ, ಕೆಲವರು ಬೇರೆ ಆಗ್ಬಿಡ್ತಾರೆ. ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಸರಿಯಾದ ಸಂಗಾತಿ ದೊರೆಯುವುದಿಲ್ಲ ಅಂತ ಇದ್ರೆ ಅದೇ ರೀತಿಯ ಜಾತಕದೊಂದಿಗೆ ಅವರು ಸೇರುತ್ತಾರೆ. ನಾವು ಏನೇ ಮಾಡಿದ್ರು ಆ ವಿಧಿಯನ್ನು ಬದಲಾಯಿಸಕ್ಕಾಗಲ್ಲ. ನಾನು ಮೊದಲು ಹೇಳಿದ ಆ ಮಗುವಿನ ಉದಾಹರಣೆಗೆ ಬರ್ತೇನೆ. ಸಪೋಸ್ ಆ ಗಂಡ ಹೆಂಡತಿ ಅವರ ಸ್ಟೇಟಸ್ ಚೇಂಜ್ ಆಗೋದಿಲ್ಲ ಎಂಬ ವಿಧಿ ಇದ್ದು ಆ ಮಗು ಶ್ರೀಮಂತನಾಗಿ ಇರ್ತಾನೆ ಎಂಬ ವಿಧಿ ಇದ್ರೆ ಯಾರಾದ್ರೂ ಶ್ರೀಮಂತರು ಬಂದು ಆ ಮಗುವನ್ನು ದತ್ತು ತೆಗೆದುಕೊಂಡು ಹೋಗ್ಬಿಡ್ತಾರೆ. ಸೊ ದ ನೇಚರ್ ಇಸ್ ವೆರಿ ಕ್ಲಿಯರ್. ಈ ಪ್ರಕೃತಿ ಯಾವತ್ತು ಸರಿಯಾಗಿ ಹೊಂದುವ ಅಥವಾ ಜೊತೆಗಿರಲು ಅನುಕೂಲಕರವಾಗಿರುವ ವ್ಯಕ್ತಿಗಳನ್ನೇ ಒಂದು ಮಾಡುತ್ತೆ. ಈ ರೀತಿಯ ಸ್ಟ್ರಕ್ಚರ್ ಈ ಪ್ರಕೃತಿಯಲ್ಲಿ ಹೇಗೆ ಸೃಷ್ಟಿಯಾಗುತ್ತೆ ಅನ್ನೋದೇ ಆಶ್ಚರ್ಯಕರವಾದ ಸಂಗತಿ. ಸೊ ಹಾಗಾದ್ರೆ ನಮ್ಮ ಜೀವನ ಎಲ್ಲ ವಿಧಿ ಪ್ರಕಾರವೇ ನಡೆಯುತ್ತಾ ಅಂತ ಕೇಳಿದ್ರೆ ಹೆಚ್ಚು ಕಮ್ಮಿ ಹಾಗೇನೆ. ಆದ್ರೆ ಈ ಪ್ರಪಂಚ, ಸೃಷ್ಟಿ, ದೇವರು ಬಹಳ ಉದಾರವಾದವರು. ವಿಧಿಯನ್ನು ಮತಿಯಿಂದ ಗೆಲ್ಲಬಹುದು ಎಂಬ ತತ್ವವನ್ನು ನಮಗೆ ಕೊಟ್ಟಿದ್ದಾರೆ. ಜಾತಕ ಅನ್ನೋದು ನಮ್ಮ ಜೀವನದ ಬ್ಲೂ ಪ್ರಿಂಟ್. ಆ ಜಾತಕವನ್ನು ಎಷ್ಟರ ಮಟ್ಟಿಗೆ ಸಾಧಕವಾಗಿ ಮಾಡಿಕೊಳ್ಳುತ್ತೇವೆ ಅನ್ನೋದೇ ಮತಿ, ಬುದ್ಧಿವಂತಿಕೆ ಆಗಿರುತ್ತೆ. ಈ ಪ್ರಪಂಚವು ನಮಗೆ ಬಹಳ ಆಪ್ಷನ್ಸ್ ಕೊಡ್ತಾ ಇರುತ್ತೆ. ನಾವು ಗಮನಿಸಲ್ಲ, ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತೀವಿ. ಈ ಜಾತಕವನ್ನ ಬ್ಲೂ ಪ್ರಿಂಟ್ ಅನ್ನ ನಾವು ಓದಲು ಕಲಿಬೇಕು. ಕಲ್ತ್ಕೊಂಡ್ರೆ ನಮಗೆ ಬರೋ ಪ್ರಾಬ್ಲಮ್ ಅನ್ನ ಈಸಿಯಾಗಿ ಹ್ಯಾಂಡಲ್ ಮಾಡಬಹುದು. ವಿ ಕ್ಯಾನ್ ಸಿ ದ ಆಪ್ಷನ್ಸ್ ಅವೈಲಬಲ್ ಇನ್ ದ ಹಾರೋಸ್ಕೋಪ್ ಇಟ್ಸೆಲ್ಫ್. ಅದನ್ನು ಸರಿಯಾಗಿ ಗಮನಿಸಿ ನಮ್ಮ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ವಿಧಿಯನ್ನು ಮತಿಯಿಂದ ಗೆಲ್ಲಬಹುದು. ಸೊ ನಾವು ಹುಟ್ಟಿದಾಗ ರಚನೆಯಾದ ಈ ವಿಧಿಯನ್ನು ಬುದ್ಧಿವಂತಿಕೆಯಿಂದ ಸುಧಾರಿಸಿಕೊಳ್ಳಬಹುದು ಎಂದು ಹೇಳುವ ಈ ಜ್ಯೋತಿಷ್ಯ ಶಾಸ್ತ್ರವನ್ನು, ಅದರಲ್ಲೂ ಸರಿಯಾದ ಕಾಲಗಣನೆ ಕೊಡುವ LP ಜ್ಯೋತಿಷ್ಯ ಶಾಸ್ತ್ರವನ್ನು ಎಲ್ಲರೂ ಕಲಿಯಬೇಕು ಎಂಬುದೇ ನಮ್ಮ ಇಚ್ಛೆಯಾಗಿದೆ. LP ಬೇಸಿಕ್ ಇಂಗ್ಲಿಷ್ ಕ್ಲಾಸ್
ಈ ತಿಂಗಳು ಅಂದ್ರೆ ಫೆಬ್ರವರಿ 15ರಿಂದ ಶುರುವಾಗುತ್ತೆ. ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಕಾಲ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನಿಮ್ಮ ಜೀವನವನ್ನು ಉತ್ತಮವಾಗಿಸುವ ಕಲೆಯನ್ನು ಕಲಿತುಕೊಳ್ಳಿ. ಈ ಸಂದರ್ಭದಲ್ಲಿ ALP ಜ್ಯೋತಿಷ್ಯ ಶಾಸ್ತ್ರವನ್ನು ರೂಪಿಸಿದ ವಾಕ್ಯೋಗಿ ಶ್ರೀ ಪದುಡೆ ಮೂರ್ತಿ ಹಾಗೂ ನನ್ನ ಎಲ್ಲಾ ಗುರುಗಳಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಪ್ರಶ್ನೆಗಳನ್ನು ಕಮೆಂಟ್ ಮಾಡಿ, ಮರೆಯದೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.